ಏಪ್ರಿಲ್ 26ಕ್ಕೆ ಮೊದಲ ಹಂತದ ಮತದಾನ ನಡೆಯುವ 14 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳದ್ದೇ ಆಧಿಪತ್ಯ ಇದ್ದೇ ಇರುತ್ತೆ. ಅದೇ ಕಾರಣಕ್ಕಾಗಿ ಒಕ್ಕಲಿಗರ ಮನಗೆಲ್ಲುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಮತ್ತು ದಿನಕ್ಕೊಂದು ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಅದು ಕೂಡ ಒಕ್ಕಲಿಗರ ಪ್ರಮುಖರ ಮಠ ಆಗಿರುವಂತಹ ಆದಿಚುಂಚನಗಿರಿ ಮಠದ ಹೆಸರಿನಲ್ಲಿ ಈಗ ಪಾಲಿಟಿಕ್ಸ್ ಬಹಳ ಜೋರಾಗಿ ಸಾಗ್ತಾ ಇದೆ. ಒಕ್ಕಲಿಗ ಪಾಲಿಟಿಕ್ಸ್ನಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಯವರನ್ನು ಕೂಡ ಎಳೆದು ತರಲಾಗಿದೆ. ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅಂತ ಅನ್ಕೋತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ನಾನು ಎಂದೂ ಸಹ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ಚೆನ್ನೈನಲ್ಲಿ ಹೃದಯ ಚಿಕಿತ್ಸೆಗೆ ಒಳಗಾಗಿದ್ದ ಕುಮಾರಸ್ವಾಮಿ ವಾಪಸ್ ಬೆಂಗಳೂರಿಗೆ ಬಂದರು. ಆಗ ಖುದ್ದು ನಿರ್ಮಲಾನಂದ ಸ್ವಾಮೀಜಿಗಳೇ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಆರೋಗ್ಯ ವಿಚಾರಿಸಿದ್ರು. ಅದಾದ 2 ದಿನಕ್ಕೆ ಮಂಡ್ಯ ಅಭ್ಯರ್ಥಿಯಾಗಿ ಎಚ್ಡಿಕೆ ಹೆಸರು ಘೋಷಣೆಯಾಯಿತು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದ್ರು. ಹಳೆ ಮೈಸೂರು ಭಾಗದ ಎಲ್ಲ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಗಳ ದಂಡು ಕರ್ಕೊಂಡು ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಮಾಡಿ ಬೆಂಬಲ ಕೊಡಿ ಅಂತಾನೂ ಕೇಳಿದ್ರು. ಇವತ್ತು ಬಿಜೆಪಿ, ಜೆಡಿಎಸ್ನ ಎಲ್ಲ ಹಳೆ ಮೈಸೂರು ಅಭ್ಯರ್ಥಿಗಳ ಜೊತೆ ಕುಮಾರಸ್ವಾಮಿ, ಅಶೋಕ್ ನಿರ್ಮಲಾನಂದನಾಥರ ಆಶೀರ್ವಾದ ಪಡೆದರು. ಎಚ್ಡಿ ಕುಮಾರಸ್ವಾಮಿ, ಆರ್ ಅಶೋಕ್, ಮಾಜಿ ಸಚಿವ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ಅಭ್ಯರ್ಥಿಗಳು ಭೇಟಿ ಕೊಟ್ಟರು. ಬೆಂಗಳೂರು ಉತ್ತರ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಒಡೆಯರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಾಕ್ಟರ್ ಮಂಜುನಾಥ್, ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ, ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಕೋಲಾರ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೇರಿದಂತೆ ದೋಸ್ತಿ ನಾಯಕರ ದಂಡು ಬೆಂಗಳೂರಲ್ಲಿ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದ ಪಡೆದರು. ಒಕ್ಕಲಿಗರ ಸರ್ಕಾರವನ್ನ ಬಿಜೆಪಿಯವರೇ ಬೀಳಿಸಿದ್ದಲ್ವಾ? ಶ್ರೀಗಳನ್ನ ಭೇಟಿಯಾದ ದೋಸ್ತಿ ನಾಯಕರನ್ನ ಕೆಣಕಿದ ಡಿಕೆಶಿ. ಮೈತ್ರಿ ನಾಯಕರು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ದಾಳ ಉರುಳಿಸಿದ್ರು. ಇದು ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ನಡುವೆ ಏಟು ಎದುರೇಟಿಗೆ ನಾಂದಿ ಹಾಡಿತು. ಅವ್ರು ಗಮನಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಕೂರಿರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ. ಇವೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿಜೆಪಿಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಕುಮಾರಸ್ವಾಮಿ ಸರ್ಕಾರ ಬೀಳ್ಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ, 14 ಜನ ಬಂದವರು ಯಾವ ಪಾರ್ಟಿಯವರು? ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಮಂಡ್ಯದಲ್ಲಿ? ನಾವು ಕುಮಾರಸ್ವಾಮಿನ ಸೋಲಿಸಿದ್ದು ನಾವೇ, ಸುಮಲತಾನ ಗೆಲ್ಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಫಸ್ಟು ಡಿ ಕೆ ಅವರು ಫಸ್ಟು ಸಿದ್ದರಾಮಯ್ಯನ ಕೇಳಲಿ, ಯಾರು ಸರ್ಕಾರ ಬೀಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಕೇಳಲಿ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗೊತ್ತಾಗ್ತೈತೆ ಯಾರು ಸರ್ಕಾರ ಬೀಳಿಸಿದ್ದು ಅಂತ. ಅಷ್ಟವಾಗಿ ಈಗಾಗಲೇ ಸಂದೇಶನ ಈ ಮುಂಚೆ ಈಗೇನು ಕೊಟ್ಟಿದ್ದಲ್ಲ, ಅವರೇನು ಅಧಿಕಾರ ಕಳ್ಕೊಂಡಂತ ಸಂದರ್ಭದಲ್ಲೇ ಹೇಳಿದ್ರು. ಇದಕ್ಕೆ ಕಾರಣಕರ್ತರು ಯಾರು ಅಂತನೂ ಅವತ್ತು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಪಾಪ ಈಗ ಅವ್ರಿಗೆ ಬಿಸಿ ತಡ್ಕೊಳಕ್ಕಾಗ್ತಿಲ್ಲ, ಈ ಬೇಸಿಗೆ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ, ರಾಜಕೀಯ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ. ಸೋಲಿನ ಆತಂಕ, ಸೋಲ್ತಾ ಇದೀವಿ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದ ತಕ್ಷಣ ಕಾಂಗ್ರೆಸ್ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಪಾಪ. ಮೈತ್ರಿ ನಾಯಕರು ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ನಡೆಸಿದ ವಾಗ್ದಾಳಿಯ ಪರಿಯಿದು. ಆದರೆ ಮಾತಾಡೋ ಭರದಲ್ಲಿ ಡಿಕೆ ಸಾಹೇಬ್ರು ನಿರ್ಮಲಾನಂದನಾಥ ಸ್ವಾಮೀಜಿಗಳ ಬಗ್ಗೆಯೂ ಬೇಸರ ಹೊರಹಾಕಿದ್ರು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟರು. ಬಟ್ ಅದೇ ಬಿಜೆಪಿ ಕೇಳಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ
ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅಂತ ನಾನು ಗೊತ್ತಿಲ್ಲ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ನನಗನ್ಸುತ್ತೆ ಅವರು ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದು, ಅದು ಕನ್ಫರ್ಮ್ ಆಗ್ತಾ ಇದೆ. ಇದೆಷ್ಟೆಲ್ಲ ಆದ್ಮೇಲೆ ಸೋಲನ್ನು ಒಪ್ಕೊಂಡಿರೋ ಕನ್ಫರ್ಮ್ ಆಗ್ತಾ ಇದೆ. ಈಗ ಬಿಡದಿಯಲ್ಲಿ ಮೀಟಿಂಗ್ ಇತ್ತು. ಈ ಮೀಟಿಂಗ್ ಐತಲ್ಲ, ಇದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ಇಲ್ಲಿ ಮುಖಂಡರುಗಳೆಲ್ಲ ಬಂದಿರೋದು, ಎಲ್ಲ ಅಭ್ಯರ್ಥಿಗಳು ಬಂದಿರೋದು, ಅವ್ರ ತಲೆ ಕೆಟ್ಟು ಅದೇನೋ ಹೇಳ್ತಾರೆ, ಬೇಡ ಮಾತು. ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಸ್ವಾಮೀಜಿಯವರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ, ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆದು ಇವತ್ತು ಒಗ್ಗಟ್ಟಿನ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ಒಗ್ಗಟ್ಟಿನ ಸಂದೇಶವನ್ನು ನೋಡಿದ ತಕ್ಷಣ ಎಲ್ಲ ಒಂದ್ ಕಡೆ ಪಾಪ ನಮ್ಮ ಪ್ರತಿಪಕ್ಷದವರಿಗೆ ಎಲ್ಲ ಒಂದ್ ಕಡೆ ಆತಂಕ, ನಡ್ಕ ಹುಟ್ಟಿದೆ. ಈಗಾಗಲೇ ಸಂದೇಶನ ಈ ಮುಂಚೆ ಈಗೇನು ಕೊಟ್ಟಿದ್ದಲ್ಲ, ಅವರೇನು ಅಧಿಕಾರ ಕಳ್ಕೊಂಡಂತ ಸಂದರ್ಭದಲ್ಲೇ ಹೇಳಿದ್ರು. ಇದಕ್ಕೆ ಕಾರಣಕರ್ತರು ಯಾರು ಅಂತನೂ ಅವತ್ತು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಪಾಪ ಈಗ ಅವರಿಗೆ ಬಿಸಿ ತಡ್ಕೊಳಕ್ಕಾಗ್ತಿಲ್ಲ, ಈ ಬೇಸಿಗೆ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ, ರಾಜಕೀಯ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ. ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಊರಾರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ. ಈ ಕಾಣ್ತದೆ ಸ್ವಾಮೀಜಿಯವರ ಮಾತಾಡಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ. ಅವ್ರಿಗೆ. ಇವ್ರ ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನ್ಸುತ್ತೆ. ಈ ತರ ಮಠದ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲ್ಲ. ಅವರಿಂದ ಸಹಾಯ ತಗೊಂಡಿದ್ದಾರೆ. ಇವರಿಂದ ಏನು ಸ್ವಾಮೀಜಿಯವರು ಸಹಾಯ ತಗೊಂಡಿಲ್ಲ, ಇವರಿಂದ ಅವ್ರು ತಗೊಂಡಿರೋದು. ಅದರಿಂದ ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡಲಿ ಅವರು. ಒಕ್ಕಲಿಗರ ಮತ ಸೆಳೆಯೋಕೆ ಆದಿಚುಂಚನಗಿರಿ ಮಠ ಈಗ ಎಲ್ಲರಿಗೂ ಅಸ್ತ್ರವಾಗಿದೆ ನಿಜ. ಹಾಗಂತ ಡಿಕೆ ಶಿವಕುಮಾರ್ ಇಷ್ಟಕ್ಕೂ ಸುಮ್ಮನಾಗಲಿಲ್ಲ. ಜೆಡಿಎಸ್ನ 3 ಕ್ಷೇತ್ರ ಜೊತೆಗೆ ದೇವೇಗೌಡರ ಅಳಿಯನ ಕ್ಷೇತ್ರ 4 ಕಡೆನೂ ಸೋಲ್ತಾರೆ ಅಂತ ಭವಿಷ್ಯ ನುಡಿದ್ರು. ನಾವು ರೆಡಿಯಾಗಿದ್ದೀವಿ ಎಲ್ಲದಕ್ಕೂ, ಸರ್ವಿಸ್ ಮಾಡೋಕ್ಕೆ, ಸೇವ್ ಮಾಡೋಕ್ಕೆ, ಸಮಾಜಕ್ಕೆ, ರಾಜ್ಯಕ್ಕೆಲ್ಲ. ಅದು ಬಿಟ್ಬಿಟ್ಟು ಇನ್ನ ಯಾವುದೋ ಮುಂದಕ್ಕಿನ್ನ 4 ವರ್ಷ ಆದಮೇಲೆ ಅಂತ ಅದೇನು ದಡ್ಡೇನೋ ನಮ್ಮ ಸಮಾಜ. ಯು ಟೇಕ್ ಇಟ್ ಫ್ರಮ್ ಮೀ. ದೇವೇಗೌಡ 4 ಸೀಟ್ ಹೇಳ್ತಾ ಇದ್ದಾರಲ್ಲ, 4 ಸೀಟಿಗಳಲ್ಲ. ಬಿಜೆಪಿ ಸೀಟು ನಮ್ಮದೇ ಸೀಟ್ ಅಂತ ಹೇಳ್ತಾರೆ. We are so confident you should have contested in Dala symbol. ಮಂಜುನಾಥ್ ಹೇಳಿದ್ದಾರೆ ಪಾಪ ಅವರು. 28 ಕ್ಷೇತ್ರದಲ್ಲೂ 4 ಅಲ್ಲ, ನಾವು 4 ಕ್ಷೇತ್ರದಲ್ಲಿ ಜೆಡಿಎಸ್ ನಿಂತ ಇಲ್ವಲ್ಲ. ಮಂಜುನಾಥ್ ಅವ್ರನ್ನೂ ಸೇರಿಸಿ, ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಭವಿಷ್ಯ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. ಜೆಡಿಎಸ್ನ 3, 25 ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡವ್ರೆ. ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಏಟು ಎದುರೇಟು ಆದ ಬಳಿಕವೂ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕಿಡಿಕಾರಿದ್ರು. ನ್ಯೂಸ್ 18 ವಿಶೇಷ ಸಂದರ್ಶನದಲ್ಲಿ ಮಾತನಾಡಿ ಯಾರು ಹೆಣ ಬೀಳಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಕೆ ನ್ಯೂಸ್ 18 ಸ್ಟುಡಿಯೋಗೆ ಬರಲಿ ಅಂತ ಪಂತಾಹ್ವಾನ ನೀಡಿದ್ರು. ಹೆಣ ಹೂಳೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಕೂಡ ಸುರೇಶ್ ಮಾಡಿದ್ದಾರೆ ಅಂತ ಹೇಳಿದಾಗಲೇ ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದರು. ಅವ್ರಿಗೆ ಹೆಣ ಬೀಳಿಸೋದು ಮಾತ್ರ ಗೊತ್ತಿರೋದು, ನಾವು ಜನಕ್ಕೆ ಬದುಕು ಕಟ್ಟಿಕೊಡುವಂಥವ್ರು ನಾವು, ಅಲ್ಲಿ ಜನರಿಗೆ ಬದುಕು ಕಟ್ಟಿಕೊಟ್ಟಂಥವ್ರು ನಾವು. ಮಿಸ್ಟರ್
ಯಾವ ಹೆಣ ಬೆಳೆಸಿದ್ದೀನಿ ಫಸ್ಟ್ ನಂಬರ್ 1 ಪಟ್ಟಿ ಕೊಡೋಕೆ ಹೇಳಿ. ನೀ ಏನು ಬದುಕಟ್ಟು ಕೊಟ್ಟಿದ್ಯಾ ಅದು ಹೇಳಪ್ಪ. ಕರೀರಿ ನಿಮ್ಮ ಟಿವಿಗೆ, ನಾನು ಬರ್ತೀನಿ, ಇಲ್ಲ ನನ್ನ ತಮ್ಮನ ಕಳಿಸ್ತೀನಿ, ಇಬ್ಬರಲ್ಲೊಬ್ರು ಬರ್ತೀವಿ. ನೀವು ಬರ್ತೀರಿ, ಅವರು ಬರ್ತೀರಿ ಅಂದರೆ ಖಂಡಿತವಾಗ್ಲೂ ಇಬ್ರಿಗೂ ಮಾತಾಡ್ತೀವಿ. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಒಂದೇ ಟಿವಿಲಿ ಇರಬೇಕು, ಒಂದೇ ಜೊತೆಲೆ. ಖಂಡಿತ ಐ ಆಮ್ ರೆಡಿ. ಒಟ್ಟಾರೆ ಚುನಾವಣಾ ರಣಕಣದಲ್ಲಿ ಏಟು ಎದುರೇಟು, ಜಾತಿ ಓಲೈಕೆ ಪಾಲಿಟಿಕ್ಸ್ ಜೋರಾಗಿದ್ದು ಇದು ಮತ್ಯಾವ ಸ್ವರೂಪ ಪಡೆಯುತ್ತೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.